ಸಮೀರ್ ಅವರಿಗೆ ಧನ್ಯವಾದಗಳು. ಸ್ವಲ್ಪ ನೀವ್ ಹೇಳ್ಬೇಕು ಯಾವ ಬ್ರೀಡ್ ಇದು? ಸರಿ 2 ಲಕ್ಷ. ನನ್ ಫ್ಲೇವರ್ ಅಮ್ಮ ಯಾವತ್ತೇನು ನಾವು ನೀವು ಕರ್ಸಿರೋದೇ ನೀವು ನಮ್ಗಿಂತ ಸ್ಟಾರ್ ಅಂತ ಸರ್. Okay, let's go. ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದೇನು ಅಂದ್ರೆ ನಮ್ಮ ಅಮ್ಮ ಇಷ್ಟು ದಿನದಿಂದ ಪಟ್ಟಿದ್ದ ಕನಸು ಇವತ್ತು ನೆರವೇರಿದೆ. ಇಷ್ಟು ದಿನದಿಂದ ಡಿಸೆಂಬರ್ 23 ಇಂದ ಆಟ ಆಡಿಸಿ ಫೈನಲಿ ಜನವರಿ 23 ಅಲ್ಲಿ ಡೇಟ್ ಎಷ್ಟು ಗೊತ್ತಿಲ್ಲ. ಅಲ್ಲ, ಅವನ ಹತ್ರ ಇಲ್ವಾ ಬ್ಯಾಂಕ್ ಅವನು. ಫೈನಲಿ ಇವತ್ತು ನಮ್ಮ ಅಮ್ಮಗೆ ಅವನು 10,000 ಕೊಡ್ತೀನಿ ಅಂತೇಳಿ 5,000 ರೂಪಾಯಿ ಕಳಿಸಿದ್ದಾನೆ. 5,000 ಬ್ಯಾಲೆನ್ಸ್ ಇಟ್ಕೊಂಡಿದ್ದಾನೆ. ನಾ ಅಮ್ಮ ಬಿಡಲ್ಲ ಗೈಸ್, ಫಸ್ಟ್ ಸನ್ಮಾನ ಮಾಡೋಣ ಬನ್ನಿ. 5,000 ಖರ್ಚು ಮಾಡಿರೋದಕ್ಕೆ. ಶಶಾಂಕ್ ಅವರೇ ಸ್ವಲ್ಪ ಇಟ್ಕೊಳ್ಳಿ. 5,000 ರೂಪಾಯಿ 10,000 ರೂಪಾಯಿ ಕೊಡ್ತೀನಿ ಎಂದು ಹೇಳಿ 1 ತಿಂಗಳಿಂದ ಆಟ ಆಡಿಸಿ ನಾ ಅಮ್ಮ ಬರ್ಡೇಗೆ 5,000 ರೂಪಾಯಿ ಕೊಟ್ಟಿರೋ ಪ್ರವೀಣ್ ಅವರಿಗೆ ಅಭಿನಂದನೆಗಳು. ನಿಜವಾಗ್ಲೂ ಗೊತ್ತಿದ್ದಿಲ್ಲ ವ್ಲಾಗ್ ಬರುತ್ತೆ ಅಂತ 10,000 ಕಳಿಸ್ತಾ ಇದ್ದೆ ಅಂತ. ಉಲ್ಟಾ ಹೊಡ್ಬಿಟ್ರು ನಮ್ಮ ನೋಡು. ಎನಿವೇಸ್ ಗೈಸ್, ಫೈನಲಿ ಪ್ರವೀಣ್ 5,000 ರೂಪಾಯಿ ನಮ್ಮ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾನೆ. ಈಗ ಶೂಟ್ ಇದೆ ಇವತ್ತು ನಮ್ದು ಒಂದಷ್ಟು. ಅಂಡ್ ಕರ್ನಾಟಕದ ವೈರಲ್ ಕ್ರಿಯೇಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ವೈರಲ್ ಆರ್ಟಿಸ್ಟ್ಗಳು, ಕ್ರಿಯೇಟರ್ಸ್ಗಳು ಬರ್ತಿದ್ದಾರೆ. ಸೊ ಇವತ್ತು ಅವ್ರ ಜೊತೆ ಒಂದು ರೀಲ್ ಪ್ಲಾನ್ ಮಾಡಿದ್ವಿ. ಲೆಟ್ಸ್ ಸಿ, ಮಜಾ ಇರುತ್ತೆ. ಬನ್ನಿ, ಈಗ ನಾನು ಪಟ್ ಅಂತ ರೆಡಿ ಆಗಿ ಬರ್ತೀನಿ. ಶೂಟ್ ಸ್ಟಾರ್ಟ್ ಮಾಡೋಣ. ಹೊಸ ಹೇರ್ ಸ್ಟೈಲು ಇಲ್ಲ, ಇನ್ನೊಂದು ಮಾಡ್ತಾರೆ ಅನ್ಕೊಂಡಿದ್ದೆ. ಹಾ ಗೈಸ್, ಫೈನಲಿ ಈಗ ನಮ್ಮ ರೀಲ್ ಶೂಟ್ ಸ್ಟಾರ್ಟ್ ಆಗ್ತಿದೆ. ಮುಂದೆ ಬಂದ್ಬಿಡು ಗೈಸ್. ಫೈನಲಿ ಫಸ್ಟ್ ರೀಲ್ ಶೂಟ್ ಮಾಡ್ತಾ ಇದೀವಿ. ಅಂಡ್ ನಮಗೆ ಇವತ್ತು ಡೈರೆಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡಕ್ ಬಂದಿರೋದು ನಮ್ಮ ಚೇತನ್ ಅವರು, ಜೊತೆಗೆ ನಮ್ಮ ಪ್ರವೀಣ್ ಅವರು. ಈಗ ಫಸ್ಟ್ ಮಂಜಾ ಅಂತ ನೀವು ತುಂಬ ಜನ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ಸೊ ನಾವು ಇವರೆಲ್ಲರೂ ಇಟ್ಕೊಂಡು ಒಂದು ಕಾಂಟೆಂಟ್ ಪ್ಲಾನ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ಗೆ. ಸೊ ವಿಲ್ ಫಿನಿಶ್ ದಟ್ ಫಸ್ಟ್. ಲೆಟ್ಸ್ ಗೋ ಗೈಸ್. ಸೊ ಮಂಜಾದು ಪಾರ್ಟ್ ಆಯಿತು ರೀಲ್ ಶೂಟ್. ತುಂಬಾ ಖುಷಿ ಆಯ್ತು. ಈ ಒಂದು ಪಾರ್ಟಲ್ಲಿ ತುಂಬಾ ವರ್ಷಗಳ ನಂತರ ಈ ಪಾರ್ಟಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಮೀರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಮ ಪ್ರೀತಿಗೆ ಎಂದೆಂದಿಗೂ ಚಿರಋಣಿ. ಧನ್ಯವಾದಗಳು ಸಮೀರ್. ಬಾಯ್ ಮಂಜಾ, ಬಾಯ್. ಸೊ ಈಗ ಒಂದು ಕ್ಯಾರೆಕ್ಟರ್ ಮಂಜಾ ಅವ್ರು ಪ್ಲೇ ಮಾಡಿ ಹೋದ್ರು. ಈಗ ಡಾಕ್ ಸತೀಶ್ ಅಂತ ಒಬ್ರು ಇದ್ದಾರೆ, ನೀವು ನೋಡಿರ್ತೀರ. ಅವರು ತುಂಬಾ ವೈರಲ್ ಇದ್ದಾರೆ. ಅವರು ಬಂದಿದ್ದಾರೆ. ಮನೆಯವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ಹಾಯ್. ನಮಸ್ತೆ. ಚೆನ್ನಾಗಿದ್ದೀನಿ. ಬನ್ನಿ. ಫೈನಲಿ ಈಗ ಒಂದು ರೀಲ್ ಕಾಂಟೆಂಟ್ ಪ್ಲಾನ್ ಮಾಡಿದ್ವಿ ನಾವು. ಅದಕ್ಕೆ ಸರ್ ಜೊತೆ ಒಂದು ರೀಲ್ ಪ್ಲಾನ್ ಮಾಡಿದ್ವಿ. ಸರ್ ಹೆಂಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಸರ್? ನಮಸ್ತೆ ಸರ್. ಒಳ್ಳೆ ಮಗ ಎತ್ತಿದ್ದೀರಾ. ಮನೇನು ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಬಂದ್ರೆ ಒಳ್ಳೆ ಫಾರಿನ್ ತರ ಇದೆ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಮನೇನು ಸೆಲೆಕ್ಟ್ ಮಾಡಿದೀರಾ, ಒಳ್ಳೆ ಹುಡುಗನು ಅಷ್ಟೇ. ಹೀರೋ ಮಾಡಿರ್ಬೇಕಲ್ಲ ನೀವು ಸೀರಿಯಲ್? ಯಾವ್ದು ಹೀರೋ ಮಾಡಿದಿಲ್ಲ ನೀವು? ಯಾರು ಬೇರೆ ಹಾಕೊಂಡ್ಬಿಟ್ಟಿದ್ದೀರಾ? ನಾನಲ್ಲ, ಅದು ನೀವು ಮೂವಿಲ್ ಮಾಡಿಲ್ವಾ? ಇಲ್ಲ ನಾವು ಇಲ್ಲೇ ಹೀರೋ. ನಮ್ ಯೂಟ್ಯೂಬ್ ಅಲ್ಲಿ ನಾವ್ ಹೀರೋ. ಎಲ್ಲೋ ನೋಡಿದೀನಿ, ನಾನು ತುಂಬಾ ನೋಡಿದೀನಿ. ನನ್ನ ಯೂಟ್ಯೂಬ್ ಅಲ್ಲಿ ನಾವ್ ಹೀರೋ. ಬನ್ನಿ. ಹೌದಾ? ಸೀರಿಯಲ್ ಎಲ್ಲೋ ನೋಡ್ದಂಗಿದೆ ಸರ್, ನೀವು ಹೀರೋ ಆಗಿ ಮಾಡಿ. ಹೆಂಗಿದೆ ಫೇಮ್ ಹೆಂಗಿದೆ? ನೀವೇ ಹೇಳ್ಬೇಕು ಸರ್. ನೀವ್ ಹೇಳ್ಬೇಕು. ಫುಲ್ ವೈರಲ್ ಇದ್ದೀರಾ. ನಾನು ಹೇಳೋದು ತಪ್ಪಾಗುತ್ತೆ. ಫುಲ್ ವೈರಲ್ ಇದ್ದೀರಾ, ನೀವ್ ಹೇಳ್ಬೇಕು. ಅಲ್ಲಲ್ಲ, ಅದನ್ನೇ ನೀವು. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ, ಅದರಿಂದ ನೀವೇ ಹೇಳಬೇಕು. ವೈರಲ್ ಸ್ಟಾರ್ ಅಂತ ಸಿಕ್ಕಿದೆ, ಆ ಲೆಕ್ಕಕ್ಕೆ ವೈರಲ್ ಆಗಿದೆಯಾ ಅನ್ನೋದು ನೀವೇ ಹೇಳ್ಬೇಕು. ಈಗ ಸೀಸನ್ 1 ಇಂದ ಕಾಮೆಂಟ್ಸ್ ಅಲ್ಲಿ ಹೇಳ್ಬೇಕು ಜನ. ಸೀಸನ್ 1 ಇಂದ 12 ಎಷ್ಟೋ ಜನ ಬಂದ್ರು, ಹೋದ್ರು, ಗೆದ್ರು, ಸೋತ್ರು. ಆದ್ರೆ ಅಷ್ಟು ವೈರಲ್ ಹೈಯೆಸ್ಟ್ ಆಯ್ತಾ ಅನ್ನೋದು ನೀವ್ ಹೇಳ್ಬೇಕು. ನಮ್ದು ನಾವು ಹೇಳ್ಕೋಬಾರ್ದು. ನೀವೇ ಆಗಿದ್ಯಾ? ಅಷ್ಟು ನಡೀತಾ ಇದೆ. ನಿಮ್ದೇ ನಡೀತಿರೋದು. ಬಜಾರ್ ನಮ್ದೇ ನಡೀತಾ ಇರೋದು. ಸರ್ ನಾನು ಇವ್ರನ್ನ ಹೀರೋ ಅನ್ಕೊಂಡಿದ್ದೀನಿ ಸರ್ ನಾನು. ಯಾಕಂದ್ರೆ ನಾನು ಆ ಸ್ಮಾರ್ಟ್, ಆ ಪರ್ಸನಾಲಿಟಿ ಕನ್ಸಲ್ಲ. ನಿಜ, ನಾನು ಇವ್ರನ್ನ ಹೀರೋ ಅಂತಾನೆ ಯಾವ್ದೋ ಸೀರಿಯಲ್ ಎಲ್ಲೋ ನೋಡಿದೀನಿ ಅಂತಾನೆ ಅನ್ಕೊಂಡಿದೀನಿ ನಾನು. ಯೂಟ್ಯೂಬ್ ಅಲ್ಲೆಲ್ಲೋ ನೋಡಿರೋದು, ಇವ್ರ ಆಕ್ಟರ್ ಅಂತಾನೆ ನಾನು ಅನ್ಕೊಂಡಿರೋದು. ಕಟ್ ಮಾಡ್ಬಿಟ್ರಿ ಇದನ್ನ? ಇಲ್ಲ ಸರ್,
ಅದಿನ್ನೂ ಒಳ್ಳೇದಾಗಿ ಹೀರೋ ಚಾನ್ಸ್ ಸಿಗ್ಲಿ ಸುಮ್ಮನೆ ರೀ. ನಮ್ಮ ಆಶೀರ್ವಾದ, ಆರಾಮಾಗಿ ಹೀರೋ ಆಗ್ತೀರಾ, ಅಷ್ಟು ಚೆನ್ನಾಗಿದ್ದೀರಾ. ಡನ್. ಓಕೆ, ಸೊ ಈಗ ಸಿಂಪಲ್ 2 ಕಾಂಟೆಂಟ್ ಇದೆ. ಸರ್, ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಾ ಇದ್ದೆ. ಇವಾಗ ಆನ್ ಮಾಡಿದ್ರೆ ಬರೀ ನಂದೇ ಸರ ಪಟಾಕಿ ತರ ಬರ್ತಾ ಇರುತ್ತೆ. ಆಮೇಲೆ ಕನ್ಸಲ್ಲೂ ವಾಯ್ಸಲ್ಲೂ ಬರೀ ಅವ್ನ ವಾಯ್ಸೇ ಬರ್ತದೆ ಅಂತ ಹೇಳಿದಾರಂತೆ ಟೀಮ್ ಅವ್ರಿಗೆ, ಬಿಗ್ ಬಾಸ್ ಟೀಮ್ ಅವ್ರಿಗೆ. ಅದೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಂಗಿದ್ರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲ, ಹಿಂಗೆ ಡಿಸ್ಕಷನ್ ಮಾಡಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನನಗೆ ನಾನೇನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ನಾನು ಎಕ್ಸ್ಪರ್ಟ್ ಅಲ್ಲ ಅದರಿಂದ. ಅದಕ್ಕೆ ಸರಿ, ಅದು ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಡೈರೆಕ್ಷನ್ ಇವರೇ ಮಾಡ್ತಾರೆ. ಅಯ್ಯೋ, ಸೊ ಹಾಂ ಸರ್, ಬುಕ್ ಎತ್ಕೊಂಡ್ಬಿಡ್ಬಿಡಿ ಸುಜನ್. ಓದ್ತಾ ಇರ್ತಾರೆ ನೀವು. ಬಿಡಿ ಸರ್. ಅಲ್ಲ, ನಿಮ್ದು ಹಿಂದೆಯಿಂದ ಇರುತ್ತೆ. ನಾನು ಇಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ನಾನು ಹಿಂದೆಯಿಂದ ನೀವು ಬಂದು ನಿಮ್ಮಿಂದ ಇಲ್ಲಿರ್ತೀನ. ಓಕೆ ಓಕೆ ಓಕೆ. ಆಮೇಲೆ ನಿಮ್ದು ಇನ್ನೊಂದು ಡೈಲಾಗ್ ಆದವ್ರು ಹೇಳಿ, ಹರ್ಷ ಬಿಟ್ಟು ಅದರ ಫೇಮಸ್. ಅದೇ ಕುಡ್ದಂಗೆ ಫ್ಯಾಬ್ಲೋ ಎಸ್ಕೋಬಾರು, ಅದೊಂಥರ ಕುಡ್ದಂಗೆ ತೇಲಾಡ್ತಾ ಇರುತ್ತೆ ನಶಾಲಿ. ಅದೊಂದು ಆಯ್ತು. ಅದು ಬಿಟ್ರೆ ಇದು 2 ಲಕ್ಷ ನೋಡಿ, ಇದು 2 ಲಕ್ಷ. 2 ಲಕ್ಷ ಎಷ್ಟು ಸರ್ ಇದು? ಸರ್ 2 ಲಕ್ಷ. ನಮ್ದು ಬಟ್ಟೆ ಅಂಗಡಿ ಸರ್, ಓವೋ ಅಂತ. ಓಕೆ, ಅಲ್ಲ ಆ ಥರ ಅದೇ ಓಡೋದಲ್ಲ. ಅದೇ ಹೌದು, ಬಟ್ಟೆ ಬಗ್ಗೆ ನೀವು ಹೇಳೋದು. ಒಂದು ಹರ್ಷ ಅಂತ ಹೇಳೋದು, ಇನ್ನೊಂದು ಮಗ 2 ಲಕ್ಷ ಅಂತ ಹೇಳ್ತಾ ಇರ್ಲಿ. ಅಲ್ಲ, ಬರೀ ಅಲ್ಲ ಬಟ್ಟೆ ವರ್ಷನ್ ಮಾತ್ರ ಹಿಂಗ್ ಇಟ್ಕೊಂಡು ಹೇಳ್ತೀನಿ. ಮಿಕ್ಕಿದೆಲ್ಲ ನೋಡಿ, ನೋಡಿ ಸರ್, ಇದು 2 ಲಕ್ಷ. ಹಾ, ಇದು ನೋಡಿ ಸರ್, ಇದು 2 ಲಕ್ಷ. ಇದು 2 ಲಕ್ಷ. ಇದು ಗ್ಲಾಸಸ್ ನಾನು ಹಾಕಿರೋದು ಡಿಯೋರ್ದು. ಇದು 2.5 ಲಕ್ಷ ಹೇಳ್ಬಿಟ್ಟಿದ್ದೀನಿ. ಹೇಳ್ಬಿಟ್ಟಿದ್ದೀರಾ? 2 ಲಕ್ಷ 2.5. ಸರ್, ಈಗ ನಮ್ಮ ನಾಯಿ ಇದು, ನಮ್ಮ ಮನೆ ನಾಯಿ ಇದು. ಹೌದು. ಇದು ಯಾವ ಬ್ರೀಡ್ ಅಂತ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ನೀವ್ ಹೇಳ್ಬೇಕು ಯಾವ ಬ್ರೀಡ್ ಇದು. ಅಲ್ಲ, ಇದು ಕಾಕರ್ ಸ್ಪ್ಯಾನಿಯಲ್ ಇಂಟು ಮಿಕ್ಸ್. ಇದು ಮಿಕ್ಸ್, ಇದು ಕರೆಕ್ಟ್. ಕರೆಕ್ಟ್. ಅದು ಕಿವಿ ನೋಡಿದ್ರೆ ಕಾಕರ್ ಸ್ಪ್ಯಾನಿಯಲ್ ಇಂಟು ತಾಳಿ ಹೇಳ್ತೀನಿ. ಕೂದಲು ಕಡಿಮೆ ಇದೆ, ಪಗ್ ಮಿಕ್ಸ್ ಇರ್ಬೋದು. ಕಾಕರ್ ಸ್ಪ್ಯಾನಿಯಲ್ ಇಂಟು ಪಗ್ ಇರ್ಬೋದು. ಇಲ್ಲ ವಾಸನೆ ಸರ್, ಇವಾಗ ನೀವು ಇಷ್ಟು ವರ್ಷದಿಂದ ಸಾಕಿದ್ದೀರಾ, ತಪ್ಪು ತಿಳ್ಕೊಬೇಡಿ. ಹಾ, ನನಗೆ ಇದು 1 ಡೇ ನನ್ನ ಮನೆಗೆ ಬರುತ್ತೆ ಅಂತ ಅನ್ಕೊಳ್ಳಿ. ನಾನು ತಿರ್ಗಾ ವಾಪಸ್ ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ನೀವು 6 ಮಂತ್ಸು 1 ಇಯರ್ ಬಿಟ್ಟು ಬರ್ತೀರಾ ನಿಮ್ಮ ಮನೆಗೆ. ನಾನು ಬರ್ತೀನಿ, ಸಾರಿ, ನೀವು ಅಲ್ಲಿ ನಿಂತ್ಕೊಳ್ಳಿ, ನಾ ಇಲ್ಲಿರಲಿ, ನಾನು ಅಲ್ಲಿರ್ತೀನಿ. ನಿಮ್ಮ ಹತ್ರ ಬರಲ್ಲ, ನನ್ನ ಹತ್ರ ಬರುತ್ತೆ. ಅದು ಒರಿಜಿನಲ್ ಪ್ರೀತಿ ಅದಕ್ಕೆ ಗೊತ್ತಾಗುತ್ತೆ. ಬೇರೆಯವರು ಏನೇ ಮುದ್ದು ಮಾಡಿ, ಏನೇ ಮಾಡಲಿ. ನಾನು ಬೆಳ್ಳಕ್ಕಿದ್ದೀನಿ ಅಂತ ಹೇಳಿದ್ರು. ಫುಲ್ ವಿಡಿಯೋ ತೋರಿಸ್ತೀನಿ. ಅವ್ನು ಕಟ್ ಮಾಡಿ ಹಾಕಿದ್ರೆ ಫುಲ್ ಒರಿಜಿನಲ್ ಅವನೇ ಸಾಕ್ಷಿ. ಸರ್, ಇಷ್ಟು ಬೆಳ್ಳಗಿರೋ ಕರಗಿರಕ್ಕೆ ಚಾನ್ಸ್ ಇದೆಯಾ ಸರ್? ಅಪ್ಪ ಅಮ್ಮ ಬೆಳ್ಳಗಿರೋದು ಸರ್, ಅವನೇ ಸಾಕ್ಷಿ. ಫುಲ್ ಹೇಳಿದಾನೆ. ಅದ್ರಲ್ಲಿ ಅಷ್ಟು ಕಟ್ ಮಾಡ್ಕೊಂಡಿದ್ರು. ಅವ್ನು ಫಸ್ಟ್ ಚೋಕ್ ಕೊಡ್ತಾನೆ, ಕೊಟ್ಬಿಟ್ಟು ಇಲ್ಲ ಆತರ ಕಪ್ಪು ಮೇಕಪ್ ಮಾಡಿದ್ರು ಅಂತ ಹೇಳ್ತಾನೆ. ಅದು TV9 ಅವ್ರು ಮಾತ್ರ ಫುಲ್ ಹಾಕಿದ್ದಾರೆ. TV9 ಮಿಕ್ದವ್ರು ಕರೆಕ್ಟ್ ಕಟ್ ಮಾಡೋರು. ಸರ್, 1 CR ಇದೆ, 8 ಇದೆ, 10 ಇದೆ, 20 ಇದೆ, 30 ಇದೆ, 50 ಇದೆ. 50 ಬಂದು 5,000 ನ್ಯೂಸ್ ಚಾನಲ್ ತೋರಿಸ್ತೀನಿ. 5,000 50. ಅದೇಳಿ 50 ಕೋಟಿದ್ ನಾಯಿ ಸರ್ ಇದು. ಇದು ನೋಡಕ್ಕೆ ಒಂಥರ ಕುಡ್ದು ತರ ಇರುತ್ತೆ. ಅಲ್ಲ, ಅದು ಉಲ್ಫ್ ಡಾಗ್ 50 ಕೋಟಿದು. ಈಗ 100 ಕೋಟಿದು ಅಂತ ಮಾಡಿದ್ದು ಪ್ಯಾಬ್ಲೋ ಎಸ್ಕೋಬಾರ್ ಅಂತ. ಅದು ಕುಡ್ದಂಗಿರುತ್ತೆ ಅಂತ. ಅದೇ ಮಾಡಿ. Photosynthesis comes in the tree of water and water in the plant in the tree. Harsha. ಶರ್ಟ್ ಎಷ್ಟು ಗೊತ್ತಾ? 2 ಲಕ್ಷ. Photosynthesis is the ಕೂಲಿಂಗ್ ಗ್ಲಾಸ್ ಎಷ್ಟು ಗೊತ್ತಾ? 2.5 ಲಕ್ಷ. 99.99% ಹುಡುಗಿರ್ ಫ್ಯಾನ್ಸ್ ಅವ್ನಿಗೆ ಹೋದ್ರೆ ಹರ್ಷ ಅಂತ ಇರ್ತಾರೆ. 125 ದೇಶದಲ್ಲಿ 5,000 ನ್ಯೂಸ್ ಚಾನೆಲ್ ಅಲ್ಲಿ ವರ್ಲ್ಡ್ ವೈಡ್ ಬಂದಿದ್ದೀನಿ. ಫಸ್ಟ್ ಇಂಟರ್ನ್ಯಾಷನಲ್, ಇವಾಗ ಕರ್ನಾಟಕ. ಹಂಗೆ ಆಕ್ಟರ್ ಮಾಡ್ಬಿಡಿ. ಟೇಕಲ್ ಮುಗಿಸ್ಬಿಟ್ರು. ಈಗ ನೆಕ್ಸ್ಟ್ ಶೂಟ್ಗೆ ಹೋಗ್ತಾ ಇದೀವಿ. ಬನ್ನಿ, ಸೂಪರ್ ಆಗಿ ಮಾಡಿದ್ರಿ. ಒಂದು ಯಾವ್ದೋ ಮಿಸ್ ಆಯ್ತು. ನೈಸ್ ಆಕ್ಟಿಂಗ್. ನೀವು ನಮ್ಮನ್ನ ಇವತ್ತು ನಮ್ಮನ್ನ ಭೇಟಿ ಆಗಕ್ಕೆ ನಾವು ನೀವು ಕರೆಸಿರೋದೇ ನೀವು ನಮ್ಗಿಂತ ಸ್ಟಾರ್ ಅಂತ ಸರ್. ಇವರೆಲ್ಲ ಹಡುಬ್ರು, ನಾನು ಹೀರೋ ಅನ್ಕೊಂಡಿದ್ದೀನಿ. ನೋಡಿದ್ರೆ ಆಕ್ಟಿಂಗ್ ಮಾಡಿಲ್ಲ. ನೀವು ಯಾವ ಸೀರಿಯಲ್ ಮಾಡಿಲ್ವಾ ನೀವು? ಇಲ್ಲ, ನನಗೆ ಇಂಟ್ರೆಸ್ಟ್ ಇದೆ ಸರ್. ಸೀರಿಯಲ್ ಮೂವಿ ಇಂಟ್ರೆಸ್ಟ್ ಇಲ್ಲ. ಇದರಲ್ಲಿ ಆರಾಮಾಗಿ ಇದೇ ತರ 100 ಕೋಟಿ ನಾ ಹೇಳ್ತಾ ಇರ್ರಿ. ರಾಣಿ ನಿಮ್ಗೆ ಗೊತ್ತಾ ಇದೆ 2 ಲಕ್ಷ ಕಣಮ್ಮ ಹೇಳ್ತಾ ಇದ್ದೀನಿ. ಓಕೆನಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ತರ ಇದ್ದಾರೆ. ಎಲ್ಲ ಸ್ಮಾರ್ಟ್ ಸೀರಿಯಲ್ ಮಾಡಿದ್ದಾರೆ ಸರ್, ಇವ್ರು ಮುಂಚೆ ಮಾಡಿದ್ದಾರೆ.
ಮಾಡ್ತೀರಾ ಸ್ಟ್ರೈಟ್ ಮಾಡ್ತೀರಾ ಹಂಗೇನ ಸರ್ಗೆ OCD ಇದೆ ಕ್ಲೀನ್ ಇರ್ಬೇಕು. ಸರ್ ಅದು ಹೇಳ್ತಾರಪ್ಪ, ಮೂವಿನೂ ಅಷ್ಟೇ ಸರ್, ಏನೋ ತೆಗಿಬೇಕಾರೆ ಹಿಂಗ ಏನು ಐಟಮ್ ಇಟ್ಟಿರಲ್ಲ, ಖಾಲಿ ಮನೇಲಿ ಹಂಗಂಗೆ ತೆಗೆದು ಬಿಡ್ತಾರ ಅವ್ರಿಗೆಲ್ಲ ಉಗಿತೀನಿ ನಾನು ಅಲ್ಲಿ. ಅಡಿಗೆ ಮನೆ ಅಂದ್ರೆ ತಟ್ಟೆ ಲೋಟ ಕಾಮನ್ ಸೆನ್ಸ್ ಬೇಡ ಅದು ಇಡಕ್ಕೆ. ಡೈರೆಕ್ಟರ್ ಉಗಿಬೇಕು ಸರ್. ಡೈರೆಕ್ಟ್ ನೋಡಿ ಮ್ಯಾಟು ನೋಡಿರಲ್ಲ ಅಂದ್ರೆ ಅಲ್ಲಿವರೆಗೂ ಬರುತ್ತೆ ಇಷ್ಟೇ ಸರ್ ಫ್ರೇಮ್, ಇಷ್ಟೇ ಸರ್. ಡೈರೆಕ್ಟರ್ ಉಗಿಬೇಕು. ಇಷ್ಟೇ ಸರ್ ಬರೋದು. ನನ್ಗೆ ವೈಟ್ ಇಟ್ಟರೆ ಚೆನ್ನಾಗಿ ಇಡೋಣ ಬಿಡಿ. ಸೇರಿಸ್ಕೊಂಬಿಡಿ ತಳಿ ಹಿಂಗೆ ನಂತರ ಅಷ್ಟೇ ನಮಸ್ತೆ. ಓಕೆ, ಕಾರಲ್ಲಿ ಬಟ್ಟೆ ಕದ್ಬಿಟ್ರಾ? ಅದಾದ್ರೂ ಒಂದು ಬೇರೆ ಚೆನ್ನಾಗಿಲ್ಲ ಇದು, ಅದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿದೆಯಲ್ಲ, ಇಲ್ಲ ಬ್ಲೇಸರ್ ಹಾಕ್ಬೋದಾ? ಹಾಂ ಅದು ಹಾಕ್ಬಿಡಿ. ಈಗ ನೆಕ್ಸ್ಟ್ ಇದಕ್ಕೆ ಬ್ಲೇಸರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ, ಡನ್ 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 ಡನ್. ಓಕೆ, ಊಟ ಬಂದಿದೆ ಅನ್ಸುತ್ತೆ. ಗೇಜ್ ಇಲ್ಲಿ ಮೊನ್ನೆ ಇಂಟರ್ವ್ಯೂ ನೋಡಿದ್ರಲ್ಲ ಅಷ್ಟೇ ಇರುತ್ತೆ. ಓಕೆ ಓಕೆ, ಇವತ್ತೇ ಇಟ್ಟಿಲ್ಲ ನಾನು, ಎಲ್ಲ ಕಲಿಸ್ತಾರೆ. ಬನ್ನಿ ಕೂತ್ಕೊಳ್ಳಿ. ಇದು ಸತೀಶ್ ಸರ್, ನಿಮ್ದು ಊಟ ಮಾಡ್ಕೊಂಬಿಡಿ, ನಾವು ಬೇರೆದೆಲ್ಲ ಶೂಟ್ ಮುಗಿಸ್ಕೊತೀವಿ. ಸೊ ಫೈನಲಿ ಇನ್ನೂ ತುಂಬ ಶೂಟ್ ಮಾಡೋದಿದೆ, ಬಟ್ ಸತೀಶ್ ಸರ್ ಪಾರ್ಟ್ ಮುಗೀತು, ಅವ್ರೀಗ ಲಂಚ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಾವೀಗ ನೆಕ್ಸ್ಟ್ ಇನ್ನೊಂದು ಶೂಟಿಗೆ ಹೊರಟಿದ್ದೀವಿ. ಲೆಟ್ಸ್ ಗೋ. ನಾನು ಅಷ್ಟೇ ಲಂಚ್ ಮಾಡ್ಕೊಂಬಿಡೋಣ ಅಂದ್ಕೊಂಡು, ಎಲ್ಲ ಬೇರೆಯವರೆಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಸೊ ಬೇರೆ ಕ್ರಿಯೇಟರ್ಸ್ಗಳೆಲ್ಲ. ಸೊ ಅದು ಲಂಚ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ ಶೂಟ್ ಮಾಡೋಣ ಅಂತ. ಎಲ್ಲ ಆದ್ಮೇಲೆ ಲಿಂಕ್ ದಯವಿಟ್ಟು ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ತುಂಬಾ ಒಳ್ಳೆ ವ್ಯಕ್ತಿ, ನಿಮ್ಮ ತಂದೆ ಅಂತೂ ದೇವರಂತವ್ರು. ಸರ್ ಅಂತೂ ನನಗೆ ತುಂಬಾ ಇಷ್ಟ ಆದ್ರು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಒಂದು ಊಟ ಆಗ್ಲಿ ಆತಿಥ್ಯ ಆಗ್ಲಿ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಗ್ರೇಟ್ ಮೀಟಿಂಗ್ ಯು. ಓಕೆ, ಬೈ ಬೈ. ಬೈ ಸರ್. Bye sir. Bye. 7 way to become your most emotionally resilient self. Resilience is not an innate. ಒಂದು ನಿಮಿಷ ಕಟ್. ಸ್ವಲ್ಪ ಲೀಲು ಬಂದ್ಬಿಡೆ. ಲೀಲು ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಗೋಗೇರಿ ನೀವು ನಾ ಬರದೇ ಇಲ್ಲ ಅಂತ ನೀವು ಎರಡನೇ ನೀವೇನ್ ಮಾಡ್ತೀರಿ ಗೊತ್ತಾ? ನಿನ್ನ ಎದೆ ಕಟ್ಕೊಂಡು ಹೇಳ್ಬೇಕು, ನಿನ್ನ ಇದು ಫ್ಲೇವರ್ ಅಂತ ಹೇಳ್ತೀರಾ. ಓಕೆ, ಎದೆ ಕಟ್ಕೊಂಡು ಹೇಳ್ತೀರಾ ನೀವು. ನಾನು ಯಾವ ನಿಮ್ಗೆ ಜ್ಞಾಪಿಸ್ಬೇಕಾ ನೋಡಿ. ಅಣ್ಣ ಕೇಳಿ, ನೀವು ಹೇಳ್ತೀರಾ ಯಾವ ಫ್ಲೇವರ್ ಅಲ್ಲ ಹೋಗಿ ಕಟ್ ಮಾಡ್ತಾ ಇದೀರಲ್ಲ. ಆಯ್ತು, ಕಟ್ ಮಾಡೋದ ಒಂದೇ ಟೇಕಲ್ ತಗೊಳ್ಳಿ. ಎರಡು ಡೈಲಾಗ್ ತಗೊಳ್ಳೋಣ. ಅರ್ಧ ಗಂಟೆ ಕಟ್ ಮಾಡ್ಬಿಡ್ರಿ, ಓಡಿಸ್ಲಿ. ರೆಡಿ ರೆಡಿ. To find ಇಲ್ಲ ಬಂದ್ಬಿಡೋದಿಲ್ಲ. ಏನ್ ಕಮ್ಮಿ ಮಾಡಿದೆ ಬಂಗಾರಿ ನಿಮ್ಗೆ? ಬಂಗಾರಿ 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 ಬಾಮ್ಮ. ಎಕ್ಸಾಮ್ ಇದೆ. ಏನ್ ಕಮ್ಮಿ ಮಾಡಿದೀನಿ ನಿಮ್ಗೆ ಹೇಳು. ಅದರ್ ಪೀಪಲ್ ನನ್ ಫ್ಲೇವರ್ ಅಮ್ಮ ಯಾವತ್ತಿದ್ರು ನನ್ ಫ್ಲೇವರ್ ಅಮ್ಮ ನೀನು. ನನ್ ಫ್ಲೇವರ್ ಅಮ್ಮ ಯಾವತ್ತಿದ್ರು ನನ್ ಫ್ಲೇವರ್ ನೀನು. ಲೀಲು ಬಂದ್ಬಿಡೆ. ಲೀಲು ಪ್ಲೀಸ್ ಪ್ಲೀಸ್ ಕಮಿಚಿನಿ. ಗೈಸ್ ಫೈನಲಿ ಶೂಟ್ ಮುಗೀತು. ಈಗ ನಾನು ಯಲಹಂಕ ಕಡೆ ಹೊರಡೋಣ. ಲೆಟ್ಸ್ ಗೋ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್. ಥ್ಯಾಂಕ್ ಯು. ಗ್ರೇಟ್ ಮೀಟಿಂಗ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಹಾಯ್. ಸೊ ಬೆಳಗ್ಗಿಂದ ನಾನು ಸರಿಯಾಗಿ ವ್ಲಾಗಲ್ಲಿ ಮಾತಾಡೋಕ್ಕಾಗಿಲ್ಲ. ಫುಲ್ ಹೆಲ್ಡಪ್ ಆಗಿಬಿಟ್ಟಿದೆ ಶೂಟಲ್ಲಿ. ಸೊ ಕಾಂಟೆಂಟ್ ಏನು ಅಂದರೆ, ಪ್ಲ್ಯಾನ್ ಏನು ಅಂದರೆ ನಡೆದಿದ್ದು ಇವತ್ತು ನಮಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಒಂದು ಕಾಂಟೆಂಟ್ ಶೂಟ್ ಮಾಡ್ತಿದ್ವಿ. ಎಲ್ಲ ಕನ್ನಡದಲ್ಲಿ ಯಾರ್ಯಾರೀಗ ವೈರಲ್ ಇದ್ದಾರೆ, ಸೊ ಕನ್ನಡ ಇನ್ಸ್ಟಾಗ್ರಾಮಲ್ಲಿ ಯಾರು ತುಂಬ ವೈರಲ್ ಇದ್ದಾರೆ ಈಗ, ಅವ್ರನ್ನೆಲ್ಲ ಕರೆಸಿ ಒಂದು ಕಾಂಟೆಂಟ್ ಇತ್ತು, ರೀಲ್, ಅದನ್ನು ಮಾಡಬೇಕಿತ್ತು. ಅದಕ್ಕೆ ಅದನ್ನ ಶೂಟ್ ಮಾಡೋಣ ಅಂತೇಳಿ ಎಲ್ಲರೂ ಒಂದೇ ದಿನ ಕರೆಸಿ ವಿ ಪ್ಲ್ಯಾನ್ಡ್ ಆ್ಯಂಡ್ ಆಲ್ ದ್ಯಾಟ್. ಇಟ್ಸ್ ಅ ಕ್ರೇಜಿ ಫನ್ನಿ, ಅಂದರೆ ಪೀಪಲ್ ಆರ್ ಎಂಜಾಯಿಂಗ್ ದರ್ ಕಾಂಟೆಂಟ್. ಸೊ ಅವ್ರು ಬಂದಿದ್ರು, ಶೂಟ್ ಮುಗಿಸಿ ಈಗ ನಾನು ವಾಪಸ್ ಎಲ್ರಿಗೂ ಬಾಯಿ ಹೇಳಿ ಈಗ ಹೇರ್ ಕಟ್ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಯಾಕಂದರೆ ಇಲ್ಲಿ ಹೇರ್ ಕಟ್ ಮಾಡೋಕ್ಕೆ ನಾನು ಒಬ್ಬರು ಬರ್ತೀನಲ್ಲ, ವಿಜಯ್ ಇಬ್ಬರು ಅಂತ, ಅವರು ಮತ್ತು ಅವ್ರ ತಮ್ಮ ಅವರಿಬ್ಬರೇ ನನಗೆ ಸಕ್ಕತ್ತಾಗಿ ಸ್ವಲ್ಪ ಸೆಟ್ ಮಾಡಿಕೊಡೋದು. ನಾಳೆ ನಂದು ಕಾಲೇಜ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ವಾಂಟೆಡ್ ಟು ಗೆಟ್ ಇಟ್ ಡನ್, ಮತ್ತೆ ಟೈಮ್ ಆಗಿಬಿಟ್ರೆ ಆಗಲ್ಲ ಅಂತೇಳಿ ಇವಾಗ ಬಂದಿದ್ದೀನಿ. ಹೇರ್ ಕಟ್ ಮಾಡಿಸಿ ಸ್ವಲ್ಪ ಬೆಳ್ಳಗಾಗೋ ಥರ ನಾನು ಪ್ರವೀಣ್ ಏನಾದ್ರು ಹಚ್ಬಿಟ್ಟು ಹೋಗೋದು ವಾಪಸ್ ಮನೆಗೆ. ಗೈಸ್, ಸೊ ನಾನು ಯೂಶಲ್ ಆಗಿ ಹೇರ್ ಕಟ್ ಮಾಡೋದು ವಿಜಯ್ ಅವರಿಲ್ಲ. ಸೊ ಅದಕ್ಕೆ ಬರೀ ಸೆಟ್ ಮಾಡಿಸಿ ನಾಳೆ ಚೆನ್ನಾಗಿ ಕಾಣೋ ಥರ ಮಾಡಿಸಿ ಹೊರಡೋಣ ಅಂತ. ಮತ್ತೆ ಈ ವೀಕೆ ಬಂದು ವಿಜಯ್ ಬ್ರೋ ಹತ್ರನೇ ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೋಡೋಣ. ಎಂಥ
ನಿದ್ದೆ ಬರ್ತಿದೆ ಅಂದರೆ ಕಾಫಿ ಹೇಳ ನಿಮ್ಗೆ ಕುಡಿಯೋಕ್ಕೆ ಅಂದ್ಬಿಟ್ರು ನನಗೆ ಹೇರ್ ಕಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಹಿಂಗೆ ಬೀಳ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಿದ್ದೆ ಮಾಡಬೇಕು. ನಾನು ಬದುಕಿರೋದೇ ಕಾಫಿಯಿಂದ ಅನಿಸುತ್ತೆ. ಅಷ್ಟು ಕಾಫಿ ಕೊಡ್ತಿದ್ದೀನಿ ಇವತ್ತು ನಾನು. 4ನೇ ಕಾಫಿ. ರಾತ್ರಿ ಮಲಗಿದ್ದು ಲೇಟ್ ಆಗೋಯ್ತು. 2 ಗಂಟೆ ಹತ್ತತ್ರ ಆಯಿತು. ಸ್ಟಿಫ್ಟ್ ಎಲ್ಲ ಬರೆಯೋದಿತ್ತು. ಈಗ ಹೇರ್ ಕಟ್ ಆಯಿತು. ಫೇಶಿಯಲ್ ಮಾಡಿಸಿ ಸ್ವಲ್ಪ ಬೆಳ್ಳಗಾಗೋಕ್ಕೆ ಹೋಗ್ತಾ ಇದ್ದೀನಿ. ಬೆಳ್ಳಗಾಗ್ಬಿಟ್ಟು ಬರ್ತೀನಿ. ಬನ್ನಿ ಬಾಯ್. अजय क्या जी शैतान जैसा दिख रहा है तुम्हें? अजय क्या जी साहब ऐसा शैतान बन गए? ನಿದ್ದೆ ಮಾಡಿದ್ದ ಮಗ ಏನು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೆ ಗೊತ್ತಾ? ನೀನೇನು ಹಿಂಗೆ ಇದ್ದಿದ್ರೆ ಅಪ್ಪಪ್ಪಪ್ಪಪ್ಪ, ನೀನು ಹುಡುಗಿ ಆಗಿದ್ದಿದ್ರೆ ನಿನ್ನ ಮದುವೆ ಆಗ್ಬಿಡ್ತಿದ್ದೆ ಕಣಲೆ. ಫುಲ್ ಡೀಪ್ ಸ್ಲೀಪಲ್ಲಿ ಇದ್ದವನು, ಗಾಬರಿ ಆಗಿದ್ದವನೇ ಮಗ. ನಾನು ಹೇರ್ ಕಟ್ ಮಾಡ್ಬೇಕಾದ್ರೆ ನಿದ್ದೆ ಹೊಡೆದು ಕಾಫಿ ಕುಡಿದು ಎದ್ದು ಬಂದಿದ್ದೀನಿ. ಹೌದಾ? ತಗೊಳಕ್ ಬಂದಿದ್ದೆ ಮಗ. ನೈಸ್. ನಾನು ನಿನ್ ಮಲಗಿದ್ದು ಹಿಂಗೆಲ್ಲ ನೋಡಿ ಹೋಗೇ ಬಿಟ್ಟಿದ್ಯಾ ಅನ್ಕೊಂಡೆ. ಪರವಾಗಿಲ್ಲ, ಮೂವ್ ಆದೆ ಸ್ವಲ್ಪ ಚೂರು. ಗಾಯ್ಸ್ ಒಳಿತಾವನೆ ನೋಡಿ ಗಾಯ್ಸ್. ಏನ್ ಮಗ ನಂಗಿಂತ ಬೆಳ್ಳಗಾಗ್ಬಿಟ್ಟೆ? ನಂಗಿಂತ ಬೆಳ್ಳು ಕಾಣ್ತಾ ಇದೆಯಾ ಮಗ? ಟೂತ್ ಪೇಸ್ಟ್ ಹಚ್ಕೊಂಡ್ಬಿಟ್ಟವನಂತೆ. ಗೈಸ್ ಈಗ ನಾನು ಇವ್ರದ್ದಾದ್ಮೇಲೆ ನನಗೆ ಅಂತ ಹೇಳಿದ್ರು. ಈಗ ನಾನು ಹೋಗಿ ಕೂರ್ಬೇಕು. ಗೈಸ್ ಫೈನಲಿ ಹೇರ್ ಕಟ್ ಮುಗಿಸಿ ಮನೇಲಿ ಒಂದು ಮೀಟಿಂಗ್ ಇತ್ತು, ಅದನ್ನ ಮುಗಿಸಿ ನಾನು ನನ್ನ ಸೂಟ್ ಯಾವ್ದು ಹಾಕೊಳ್ಳೋದು ನಾಳೆ ಅಂತ ಡಿಸೈಡ್ ಮಾಡಿ ರೆಡಿ ಆಗಿದ್ದೀನಿ. ನಾಳೆ ನೋಡಿ ನಾನು ಯಾವ ಸೂಟ್ ಹಾಕ್ತೀನಿ ಅಂತ. ಸೂಪರ್ ಎಕ್ಸೈಟೆಡ್ ಅಬೌಟ್ ದ್ಯಾಟ್. ನಂದು ಲಾಂಗ್ ಪ್ರೊಸೆಸ್ ಇತ್ತು. ಲಾಂಗ್ ಪ್ರೊಸೆಸ್ ಅಂತ ಒಂದು. ಸೊ ಪ್ರವೀಣ್ ಯಶವಂತ್ ಎಲ್ಲ ಹೊರಟ್ರು. ಬಾಯ್ ಮಗ, ಬಾಯ್. ಓ ಹಂಗೆ ಸರಿ, ಬಾಯ್ ಮಗ, ಬಾಯ್ ಯಶವಂತ್, ಬಾಯ್. ಅಲ್ಲ ಆಯ್ತು, ಸಿಗೋಣ. ಟೇಕ್ ಕೇರ್ ಮಗ. ಥ್ಯಾಂಕ್ ಯು. ಆಯ್ತು, ಸಿಗು. ಬಾಯ್ ಚೇತನ್. ಯಾಕೆ ಮಗ ಅಂದ್ರು? ಬನ್ನಿ ಬಾಯ್. ಇವಂದು ಇವ್ರದ್ದೇನೋ ನಡೀತಿದೆ ಅಂತ ನಂಗೆ ಅವಾಗಿಂದ ಡೌಟ್. ಇನ್ನು ಕೆಳಗೆ ಬಿಟ್ಬಿಟ್ಟು ಬರೋಣ ಇವ್ರನ್ನ.